ಫ್ರೆಂಡ್ಸ್ ನೋಡಿ, ನಮ್ಮದು ಹಳೆ ಮನೆ ಎಲ್ಲ ಬಿದ್ದೋಗಿದೆ. ಇವಾಗ ಒಂದು JCBಯನ್ನು ಕರೆಸ್ತಾ ಇದ್ದೇವೆ. ಇದೀಗ ಲೆವೆಲ್ ಆದ ಮೇಲೆ ಹೇಗೆ ಆಗ್ತದೆ ಅಂತ ಒಂದು ಕ್ಯೂರಿಯಾಸಿಟಿ ನಮಗಿದೆ. ನೋಡಿ, ಫುಲ್ಲು ಹೀಗೆ ಮಳೆಗೆ ಬಿದ್ದೋಗಿದೆ ಮನೆಯೆಲ್ಲ. ಎಲ್ಲ ಈಗ ಅಸ್ತವ್ಯಸ್ತವಾಗಿದೆ ನಮ್ಮ ಅಂಗಳ. ಇವಾಗ ಇದನ್ನೊಂದು ಚಂದ ಮಾಡಿ ಒಂದು ದೊಡ್ಡ ಅಂಗಳ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ಈಗ JCB ಬರ್ತದೆ, ಫಿನಿಶ್ ಆದ ಮೇಲೆ ಹೇಗೆ ಆಗ್ತದೆ ಅಂತ ತೋರಿಸ್ತೇನೆ. ಇದು ನಮ್ಮದು ಹೊಸ ಮನೆ. ಇದು ಹಳೆ ಮನೆ ಇದ್ದ ಪ್ಲೇಸು ಇಷ್ಟು ಹತ್ತಿರದಲ್ಲಿತ್ತು. ನಾವು ಖಾಲಿ ಹಂಚು ತೆಗೆದದ್ದು ಮಾತ್ರ. ಗೋಡೆ ಎಲ್ಲ ಆಟೋಮೆಟಿಕ್ ಮಳೆಗೆ ಬಿತ್ತು, ಯಾಕಂದರೆ ಮಣ್ಣಿನ ಗೋಡೆ ಇದಾಗಿತ್ತು. ನೋಡಿ, ಇಲ್ಲಿವರೆಗೆ ಉಂಟು. ಇದು ಹಳೆ ಮನೆ ಫುಲ್ ಡೆಮೋಲಿಷ್ ಆಗ್ತದೆ. ಮತ್ತು ಅಲ್ಲಿಗೆಲ್ಲ ಮಣ್ಣು ಹಾಕಿ ಒಂದು ಚಂದ ಮಾಡಿ ಎತ್ತರ ಮಾಡಬೇಕು ಅಂತ ಉಂಟು. ನೋಡುವ, JCB ಬಂದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಫ್ರೆಂಡ್ಸ್, JCB ಬಂತು. ಇಲ್ಲಿ ಎಲ್ಲ ಈಗ ಮಣ್ಣೆಲ್ಲ ಹಾಕಿ ಫಿಲ್ ಮಾಡಲಿಕ್ಕೆ ಉಂಟು. ಅದರಲ್ಲಿ ಮಳೆಯದು ಉಪ್ಪಾದ್ರೆ ಬರ್ತಾ ಉಂಟು, ಮಳೆ ಹನಿ ಬರ್ತಾ ಉಂಟು. ನೋಡಿ ಹೇಗಿದ್ದ ಜಾಗ, ಹೇಗೆ ಮಾಡ್ತಾರೆ ನೋಡಿ. ಇದನ್ನೆಲ್ಲ ಒಂದು ಮೂಲೆಗೆ ಹಾಕಲಿಕ್ಕೆ ಹೇಳಿದ್ದೇವೆ ಫ್ರೆಂಡ್ಸ್. ಇಲ್ಲಿ ಮಣ್ಣು ಹಾಕುವಾಗ ಅಡ್ಡ ಆಗ್ತದಲ್ಲ. 11:00ವರೆಗೆ ಬಂದಿದೆ. ಇವಾಗ ಗಂಟೆ 11:30. ಎಷ್ಟು ಗಂಟೆಗೆ ಕೆಲಸ ಮುಗೀತದೆ ಅಂತ ನೋಡುವ. ಮ್ಯಾಕ್ಸಿಮಮ್ ಒಂದು 2 ಗಂಟೆ ಇರ್ಬೋದು ಅಂತ ಅಂದ್ಕೊಂಡಿದ್ದೇವೆ. ನನ್ನ ಮಗಳಿಲ್ಲ, ಇವತ್ತಿಂದ ಶಾಲೆ ರೀಓಪನ್ ಆಗಿದೆ. ನನ್ನ ಮಗಳು ಇರ್ತಿದ್ರೆ ಅವಳಿಗೆ ಒಂದು ಖುಷಿ ಆಗ್ತಿತ್ತು, ನೋಡ್ತಿದ್ಲು. ಅವಳಿಗೆ JC ಹೇಳ್ತಾ ಇರ್ತಾಳೆ ಯಾವಾಗಲೂ. ಇಲ್ಲೆಲ್ಲ ತುಂಬ ಪೈಪ್ ಉಂಟು ಫ್ರೆಂಡ್ಸ್. ನೋಡಿ, ಟಾಯ್ಲೆಟ್ ಇದ್ದು, ವಾಶ್ ಬೇಸಿನ್ ಇದ್ದು ಎಲ್ಲ. ಇಲ್ಲಿ ಒಂದು ತೆಂಗಿನ ಮರ ಇತ್ತು. ಇದು ನೋಡಿ, ತೆಂಗಿನ ಮರದ ಗುತ್ತಿ. ಇದು ಶೀಟಿಗೆಲ್ಲ ತೆಂಗಿನಕಾಯಿ ಬಿದ್ದು ರಾತ್ರಿ ಇಡೀ ಸೌಂಡ್. ಅದಕ್ಕೆ ನಾವು ತೆಗಿಸಿದ್ವಿ ಒಂದು ತೆಂಗಿನ ಮರವನ್ನು. ಅದನ್ನು ಮನುಷ್ಯನಿಂದ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ JCBಯಲ್ಲಿ ಒಂದು ಸೈಡ್ ಹಾಕಿಸುವ ಅಂತ. ಮತ್ತೆ ತುಂಬ ಆಗ್ತದಲ್ಲ. ನೋಡಿ, ಇಲ್ಲಿದ್ದದನ್ನೆಲ್ಲ ತಕೊಂಡೋಗಿ ಅಲ್ಲಿ ಸೈಡಲ್ಲಿ ಹಾಕಿದ್ರು. ಮಣ್ಣಿನ ಗೋಡೆ ಫ್ರೆಂಡ್ಸ್, ಹೇಗೆ ನೋಡಿ, ಮಣ್ಣು ಮುಟ್ಟುವಾಗಲೇ
ಅದು ಒಳಗೆ ಸೈಜ್ ಕಲ್ಲು ಇತ್ತಲ್ಲ, ತೆಗಿಸುದು ಬೇಡವಾ? ಹ್ಮ್. ಮತ್ತೆ ಮಣ್ಣು ಫಿಲ್ ಮಾಡ್ಲಿಕ್ಕೆ ಸಿಗ್ತದೇನೋ, ಪುನಃ ಮಣ್ಣು ಫಿಲ್ ಮಾಡ್ಲಿಕ್ಕೆ ಸಿಗ್ತದೇನೋ. ನಾವು ನೋಡ್ತಾ ಇದ್ದೇವೆ ಕೆಲಸ ಹೇಗೆ ಮಾಡ್ತಾರೆ ಅಂತ. ಎಷ್ಟು ಚಂದದ ಮಣ್ಣಲ್ಲ. ಮಣ್ಣು ನೋಡು ಮುದ್ದು. ಎಂತಾದ್ರು ಹೇಳ್ಬೇಕಾ? ಓ ಅದು ಕಂಬ ಅಲ್ಲ, ಅದು ಬೆಂಡಾಗಿ ಹೋಯ್ತು ಮಾರೆ. ಛೇ, ಅದು ಬೆಂಡಾಗಿ ಹೋಯ್ತು. ಅದ್ರ ನೋಡಲ್ಲಿ ಮಳೆದು ಉಪ್ಪಾದ್ರ ನೋಡಿ, ಮಳೆ ಬರ್ತಾ ಉಂಟು ಒಟ್ಟಿಗೆ. ಇಷ್ಟು ದಿನ ಮಧ್ಯಾಹ್ನದ ಮೇಲೆ ಮಳೆ ಬರ್ತಿತ್ತು, ಅದಕ್ಕೆ ನಾವು ಈ ಸಲ ಬೆಳಗ್ಗೆ ಬರ್ಲಿಕ್ಕೆ ಹೇಳಿದ್ವಿ JCB. ಈಗ ಬೆಳಗ್ಗೆ ಮಳೆ ಬರ್ತಾ ಉಂಟು. ಹನ್ನೊಂದುವರೆಗೆ JCB ಬಂದಿದೆ. 11:15 ಆಯ್ತು ಈಗ ಗಂಟೆ. ಎಂತೆಂಥ ಗುಡ್ಡಗಳನ್ನೇ ಲೆವೆಲ್ ಮಾಡ್ತಾವಂತೆ. ಇದೆಲ್ಲ ಯಾವ ಲೆಕ್ಕ ಅಲ್ವಾ? ನೋಡಿ, 4 ಗಂಟೆಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿತ್ತು. ನಾವಾಗಿದ್ದರೆ, ಮನುಷ್ಯರಾಗಿದ್ದರೆ ಒಂದು ಇಡೀ ದಿನ ಬೇಕಿತ್ತು ಇಷ್ಟು ಲೆವೆಲ್ ಮಾಡಲಿಕ್ಕೆ. ಹಬ್ಬ ಬಿಸಿಲು ಬಂತಪ್ಪ. ದನಿಗಳೇ, ಎಂತ ಮಾಡ್ತೀರಿ? ಲೆವೆಲ್ ಮಾಡಿ ಇನ್ನೊಂದು ಬಿಲ್ಡಿಂಗ್ ಕಟ್ಟೋ ಪ್ಲಾನ್ ಉಂಟಾ? ನಾವು ಮನೆ ಕಟ್ಟುವಾಗ 25 ರೂಪಾಯಿ ಇತ್ತು. 1 ವರ್ಷ ಆಯ್ತು ಅಷ್ಟೇ ನಾವು ಮನೆ ಕಟ್ಟಿ. 25 ರೂಪಾಯಿ ಇತ್ತು, ಇವಾಗ 55 ರೂಪಾಯಿ. ಬೇಕಾ ಮನೆ ಕಟ್ಟುವ ಬೇರ? ಎಂತ ಮಾಡೋದು, ಎಲ್ಲರಿಗೂ ಒಂದು ಮನೆ ಅಂತೂ ಬೇಕೆ. ಎಷ್ಟು ರೇಟ್ ಆದರೂ ಮನೆ ಒಂದು ಕಟ್ಟಲೇಬೇಕು. ಇವಾಗ ಹೊಯ್ಗೆಗೆ
ನಾವು ಮನೆ ಕಟ್ಟುವಾಗ ಒಂದು 10,000ಕ್ಕೆಲ್ಲ ಸಿಕ್ಕಿದೆ. ಇವಾಗ 24-27,000 ಅಂತೆ ಹೊಯ್ಗೆಗೆ. ಹೊಯ್ಗೆ ಅಂದರೆ ಮರಳು, ಉಸ್ಕು ಹೇಳ್ತಾರಲ್ಲ. ಎಂಥದ್ದು ಇಂಕು ಮಾಡ್ತದಾನೆ. ಓ ದೇವರೇ, ಅಲ್ಲಿ JCB ತಾರಿದು ನೋಡಿ. ಡೀಸೆಲ್ ಬಂತು, ಡೀಸೆಲ್. JCBಗೆ ಬಾರಿಕೆ ಕೊಟ್ಟಾಯಿತು. ಈಗ ಪುನಃ ಕೆಲಸ ಶುರು ಮಾಡಿತ್ತು. ಲೆವೆಲ್ ಒಂದೇ ರೀತಿ ಆದ್ರೆ ಒಳ್ಳೇದಾ ಅಂತ, ಮನೆದು ಲೆವೆಲಿಗೆನೆ. ಜಾಸ್ತಿ ಆಗಲ್ಲ. ಮಾಡ್ತಾ ಇದ್ದೇನೆ ನೋಡಿ ನೋಡಿ. ಬೇಯ್ತು. ರಕ್ಷಿತ ಇರ್ತಿದ್ರು ಬರ್ತಿದ್ಲು, ಪ್ಲಸ್ ಆರ್ವಿಕ ಇರ್ತಿದ್ರೆ ಖುಷಿ ಆಗ್ತಿತ್ತು. ಅದೀಗ ಮಾತ್ರ ಸಿಮೆಂಟ್ ತುಂಡೆಲ್ಲ ಮಿಕ್ಸ್ ಆಗ್ತದೆ. ಹೌದು, ನಮ್ದಲ್ಲಿ ಕಂಬ ಎಲ್ಲ ಅಡ್ಡಡ್ಡ ಆಗ್ತದೆ ಅವರಿಗೆ. ಮತ್ತೆ ಒಂದು ತಾಗಿದೆ ಸಾಕದು, ಮತ್ತೆ ಶರೀಫನ್ನೇ ಕರಿಬೇಕಾಗ್ತದೆ. जियो रे बाहुबली. ಎಷ್ಟು ತಂಪಿತ್ತು ಗೊತ್ತಾ. ಹಳೆ ಮನೆ, ಹಂಚಿನ ಮನೆ ಆದರೂ ಮಣ್ಣಿನ ಮನೆ ಆದರೂ ಎಷ್ಟು ತಂಪು, ಎಷ್ಟು ಖುಷಿ ಇತ್ತು ಆ ಮನೆಯಲ್ಲಿ. ಇವಾಗ ಸ್ಲ್ಯಾಬಿನ ಮನೆ, ಸೆಕೆ ಸೆಕೆ. ಹಿಂದಿನ ಕಾಲದ ಜೀವನವೇ ಸುಖ ಅಪ್ಪ ನನ್ನ ಪ್ರಕಾರ. ನೀವೆಂತ ಹೇಳ್ತೀರಾ ಫ್ರೆಂಡ್ಸ್? ನಿಮಗೆ ಸಹ ಅನುಭವ ಇದ್ದಿರ್ಬೋದು. ಹಂಚಿನ ಮನೆಯಲ್ಲಿದ್ದಿರ್ಬೋದು, ಮುಳಿ ಮನೆಯಲ್ಲಿದ್ದಿರ್ಬೋದು. ಅದಾದ ನಂತರ ಈಗ ಸ್ಲ್ಯಾಬಿನ ಮನೆ ಅಂದರೆ RCC ಮನೆಗೆ ಹೋಗಿರ್ತೀರಾ. ಹೇಗಿದೆ ಜೀವನ RCC ಮನೆಗೂ ಹಂಚಿನ ಮನೆಗೂ ಅಥವಾ ಮುಳಿ ಮನೆಗೂ? ನನಗೆ ಮುಳಿ ಮನೆಯಲ್ಲಿ ಇದ್ದು ಗೊತ್ತಿಲ್ಲ, ನನಗೆ ಹಂಚಿನ ಮನೆ ಅದೇ. ನಾನು ಮದುವೆ ಆದ ಮೇಲೆ ಇಲ್ಲಿ ನನ್ನ ಹಸ್ಬೆಂಡ್ನ ಮನೆ ಮೊದಲು ಹಂಚಿದ್ದಿತ್ತು.
ಇವಾಗ ರೀಸೆಂಟಾಗಿ ಅಂದರೆ 1 ಇಯರ್ ಆಯಿತು ಈಗ ಮನೆ ಮಾಡಿ. ಹಂಚಿನ ಮನೆಯಲ್ಲಿಯೇ ಖುಷಿ ಇತ್ತು, ತಂಪಿತ್ತು. ಆದರೆ ಸ್ವಲ್ಪ ಧೂಳು ಅದು ಇದು ಅಂತ ಮಾತ್ರ, ಎಷ್ಟು ಕ್ಲೀನ್ ಮಾಡಿದರೂ ಮುಗಿತಾ ಇರಲಿಲ್ಲ. ಇವಾಗ ಮೋಡ ಆಗಿದೆ ಫ್ರೆಂಡ್ಸ್, ಒಂದು ಜೋರು ಮಳೆ ಬರ್ತದೆ ಏನೋ. ಇಲ್ಲಿಯ ಮಳೆ ಬಂತು, ತಣ್ಣ ಗಾಳಿ ಬರ್ತಾ ಉಂಟು. ಫ್ರೆಂಡ್ಸ್ ಗಾಳಿ ನೋಡಿ ಫ್ರೆಂಡ್ಸ್, ಮೋಡ ಆದದ್ದು ನೋಡಿ. ನಮ್ದು ಅತ್ತೆ ಅಮ್ಮ ನೋಡಿ ಮೇಲಿಂದ ನೋಡುದು. ಇದು ತೆಗೆಯುವುದು ಬೆಟರ ಅಂತ. ಮಳೆ ನೋಡಿ ಫ್ರೆಂಡ್ಸ್, ನಾನು ನೋಡಿ ಮರದ ಅಡಿಯಲ್ಲಿದ್ದೇನೆ. ಜೋರು ಮಳೆ ಬರ್ತಾ ಉಂಟು. ಹೋಗುವ, ಮಳೆಗೆ ಚಂಡಿ ಆಗುದು ಯಾಕೆ. ಹಾ
ಗಂಟೆ 3 ಆಯಿತು ಫ್ರೆಂಡ್ಸ್, ಇನ್ನೂ ಸಹ ಇದು ಲೆವೆಲ್ ಆಗಲಿಲ್ಲ. ಮಳೆ ಬಂದರೆ ಕೆಲಸ ಎಲ್ಲ ಫೇಲ್. ನಮ್ಮದು ನೋಡಿ ಒಂದು 2 ಗಂಟೆ ಕೆಲಸ ಇದ್ದದ, 5 ಗಂಟೆ ತನಕ ಆಯಿತು. ಈ ಮಳೆ ಕೆಸರು ಒಳ್ಳೆ ಗದ್ದೆ ಉತ್ತಾಗೆ ಆಗ್ತಾ ಉಂಟು. ಶಾಲೆಯಿಂದ ಆರ್ವಿಕ ಬಂದ್ಲು. ಅಲ್ಲಿ ಹಿಂದೆಂದು ಹೋಗು ಆಯ್ತಾ, ಮೆಲ್ಲ ಹೋಗು, ಹಿಂದೆಂದು ಹೋಗು, ಆಚೆಂದು ಹೋಗು, ಆಚೆಂದು ಹೋಗು. ಅಲ್ಲಿ 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 ಆಚೆ ಸೈಡ್ ನೋಡಿ ಫ್ರೆಂಡ್ಸ್, ಫೈನಲಿ ಮುಗಿತಾ ಬಂತು ನಮ್ಮ ಕೆಲಸ. ಲೆವೆಲ್ ಆಯಿತು ನೋಡಿ.